ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 30ನೇ ಪ್ರಶ್ನೆ. ಆಂತರಿಕ ಮತ್ತು ಬಾಹ್ಯ ನಿಷೇಚನಗಳ ನಡುವಣ ವ್ಯತ್ಯಾಸವನ್ನು ಬರೆಯಿರಿ. ಆಂತರಿಕ ಮತ್ತೆ ಬಾಹ್ಯ ನಿಷೇಚನ. ನಿಷೇಚನ ಅಂದ್ರೆ ಏನು? ಅಂಡಾಣು ಮತ್ತೆ ವೀರ್ಯಾಣುಗಳು ಸಮ್ಮಿಲನವನ್ನ ಹೊಂದುವುದನ್ನ ನಿಷೇಚನ ಅಂತ ಹೇಳ್ತೀವಿ. ಇಲ್ಲಿ ಆಂತರಿಕ ಮತ್ತೆ ಬಾಹ್ಯ ನಿಷೇಚನಗಳ ನಡುವಿನ ವ್ಯತ್ಯಾಸ. ಆಂತರಿಕ ನಿಷೇಚನದಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗವು ದೇಹದ ಒಳಗೆ ನಡೆಯುತ್ತದೆ. ದೇಹದ ಒಳಗೆ ಗಂಡು ಮತ್ತು ಹೆಣ್ಣು ಲಿಂಗ ಸಂಯೋಗ ನಡೆದರೆ ಅದನ್ನ ಆಂತರಿಕ ನಿಷೇಚನ ಅನ್ನಲಾಗುತ್ತೆ. ಬಾಹ್ಯ ನಿಷೇಚನದಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗವು ದೇಹದ ಹೊರಗೆ ನಡೆಯುತ್ತದೆ. ಇಲ್ಲಿ ಬಾಹ್ಯ ನಿಷೇಚನದಲ್ಲಿ ಸಂಯೋಗ ಏನಿದೆ, ಹೆಣ್ಣು ಮತ್ತೆ ಗಂಡು ಲಿಂಗಾಣು ಇದ್ದದು ದೇಹದ ಹೊರಗೆ ನಡೆಯುತ್ತದೆ. ಉದಾಹರಣೆ ಅಂದ್ರೆ ಆಂತರಿಕ ನಿಷೇಚನಕ್ಕೆ ಮಾನವ ಮತ್ತೆ ಹಸುಗಳು. ಇದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಹೆಣ್ಣು ಜೀವಿಯ ದೇಹದ ಒಳಗಡೆ ಗರ್ಭಾಶಯದಲ್ಲಿ ಇದು ನಡೆಯುತ್ತೆ ಅಲ್ವಾ. ಹೆಣ್ಣು ಸಂತಾನ ವ್ಯೂಹದ ಭಾಗದಲ್ಲಿ ಆ ಗರ್ಭಾಶಯದಲ್ಲಿ ಭ್ರೂಣ ಅಂಟ್ಕೊಂಡು ಅಲ್ಲಿ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಹೆಣ್ಣು ಜೀವಿಯ ದೇಹದ ಒಳಗಡೆ ನಿಷೇಚನ ನಡೆಯುವಂಥದ್ದು. ಇಲ್ಲಿ ಬಾಹ್ಯ ನಿಷೇಚನಕ್ಕೆ ಉದಾಹರಣೆ ನಕ್ಷತ್ರ ಮೀನುಗಳು, ಕಪ್ಪೆಗಳು. ಇಲ್ಲಿ ಏನಾಗ್ತವೆ, ಕಪ್ಪೆಗಳು ಈ ರೀತಿಯಾಗಿ ಮೊಟ್ಟೆಯನ್ನ ಇಡ್ತದೆ. ಹೆಣ್ಣು ಕಪ್ಪೆ ಅಂಡವನ್ನ ಇಡ್ತದೆ. ಮೊಟ್ಟೆ ಅಂದ್ರೆ ಅಂಡವನ್ನ ಹಾಕಿರ್ತದೆ. ಅದ್ರ ಮೇಲೆ ಗಂಡು ಕಪ್ಪೆ ವೀರ್ಯಾಣುವನ್ನ ಸ್ರವಿಸ್ತದೆ. ಇಲ್ಲಿ ನೋಡಿ, ಇದೆಲ್ಲ ವೀರ್ಯಾಣುವನ್ನ ಸ್ರವಿಸ್ತಿರುವಂತದ್ದು ಗಂಡು ಕಪ್ಪೆ. ಈ ರೀತಿಯಾಗಿ ಅಲ್ಲಿ ದೇಹದ ಹೊರಗಡೆ ನಿಷೇಚನ, ಇದನ್ನ ಬಾಹ್ಯ ನಿಷೇಚನ ಅಂತ ಕರೆಯಲಾಗುತ್ತೆ. ಥ್ಯಾಂಕ್ ಯು.